ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಮುಂಬೈಯಲ್ಲಿ ರಾಹುಲ್ ಗಾಂಧಿ ಮಾಡಿದ ಭಾಷಣ. ಹಿಂದೂ धर्म में शक्ति नाम का एक शब्द है अंतर केಳಿಸ್ಕೊಳ್ಳಿ ಒಂದ್ಸಲ ಅದನ್ನ. हिंदू धर्म में शक्ति शब्द होता है, हम शक्ति से लड़ रहे हैं, एक शक्ति से लड़ रहे हैं. अब सवाल उठता है वो शक्ति क्या है? ಒಂದಕ್ಕೊಂದು ಏನಾರು ಕನೆಕ್ಷನ್ ಇತ್ತ? ಹಿಂದೂ ಧರ್ಮದಲ್ಲಿ ಅನ್ನುವ ಶಬ್ದವನ್ನು ಹೇಳಿರದೇ ಇದ್ದಿದ್ರೆ ರಾಹುಲ್ ಗಾಂಧಿ ಏನನ್ನ ಹೇಳುವುದಕ್ಕೆ ಹೊರಟಿದ್ರು ಅದೇನಾದರೂ ಸರಿಯಾಗಿ ಕಮ್ಯುನಿಕೇಟ್ ಆಗ್ತಿರ್ಲಿಲ್ವಾ? ಯೋಚನೆ ಮಾಡಿ ನೋಡಿ. ಹಿಂದೂ ಧರ್ಮ ಮೇ ಶಕ್ತಿ ಶಬ್ದ ಹೋತಾ ಹೈ ಅಂದ್ರು, ಬರೀ ಶಕ್ತಿ ಶಬ್ದ ಹೋತಾ ಹೈ ಅಂದಿದ್ರೆ ಏನಾಗ್ತಿತ್ತು? ಕಮ್ಯುನಿಕೇಟ್ ಆಗದಾಗದಾಗ್ತಿತ್ತಲ್ಲ. ಆ್ಯಕ್ಚುಲಿ ಅದು ಶಕ್ತಿ ಇಸ್ ಅ ಪಾಸಿಟಿವ್ ವರ್ಡ್, ದುಷ್ಟ ಶಕ್ತಿ ಅಂದರೆ ನೆಗೆಟಿವ್ ವರ್ಡು. ಈಗ ನರೇಂದ್ರ ಮೋದಿ ಅದನ್ನೇ ಮಾತಾಡಿದ್ರು. ಹಿಂದೂ ಧರ್ಮದ ಶಕ್ತಿಯ ವಿರುದ್ಧ, ನಾವು ಆರಾಧಿಸುವ ಶಕ್ತಿಯ ವಿರುದ್ಧ ರಾಹುಲ್ ಗಾಂಧಿ ಮಾತಾಡಿದ್ದಾರೆ, ಅದನ್ನು ನಾಶ ಮಾಡ್ತಾರಂತೆ ಅಂತ. ಈ ನಮ್ಮಲ್ಲಿ ಶಾಕ್ತ ಪರಂಪರೆ ಇದೆ ರೀ, ಶಕ್ತಿಯ ಆರಾಧನೆ. ದೇವಿಯ ರೂಪದಲ್ಲಿ ಶಕ್ತಿಯನ್ನು ಆರಾಧಿಸ್ತೀವಿ ನಾವು. ಆ ಶಕ್ತಿಯ ವಿರುದ್ಧ ನಾವು ಹೋರಾಡ್ತಿದ್ದೀವಿ. ಹಿಂದೂ ಧರ್ಮದಲ್ಲಿ ಇರುವ ಶಕ್ತಿ ಶಬ್ದದ ವಿರುದ್ಧ ನಾವು ಹೋರಾಡ್ತೀವಿ ಅಂದರೆ ಏನರ್ಥ ಅದು? ಹಿಂದೂ ಧರ್ಮ ಅನ್ನುವ ವಾಕ್ಯವನ್ನು ಅಥವಾ ಎರಡು ಶಬ್ದಗಳನ್ನು ಬಿಟ್ಟು ಮುಂದಿಂದ ಹೇಳಿದ್ರೆ ಏನಾದ್ರು ಸಮಸ್ಯೆ ಇತ್ತಾ? ಅಥವಾ ಕಮ್ಯುನಿಕೇಟ್ ಆಗ್ತಿರ್ಲಿಲ್ವಾ? ಆಗ್ತಿತ್ತು ಡೆಫಿನೆಟ್ಲಿ.